ಫ್ಯಾಮಿಲಿ ಬಜೆಟ್ ಅನ್ನು ಅಳವಡಿಸಿಕೊಂಡು ಅದರಲ್ಲಿ ಯಶಸ್ವಿಯಾದಂತ ಮಹಿಳೆ ಇದ್ದಾರೆ, ಅವರನ್ನು ನೋಡ್ಕೊಂಡು ಬರುವ ಬನ್ನಿ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು. ವೃತ್ತಿ ಯಾವುದೇ ಆದರೂ ಛಲ ಮತ್ತು ದಿಟ್ಟತನವಿದ್ದರೆ ಸಾಕು, ಬದುಕಿನಲ್ಲಿ ಯಶಸ್ಸನ್ನ ಸಾಧಿಸಬಹುದು. ಇದಕ್ಕೊಂದು ಉತ್ತಮ ಉದಾಹರಣೆ ಮೂಡಬಿದ್ರೆ ಬೆಳುವಾಯಿ ಮೂಲದ ಶ್ರೀಮತಿ ಜೊಹಾರಾ. ಈಕೆ ತನ್ನ ಮನೆಯಲ್ಲೇ ಆಹಾರ ಖಾದ್ಯಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳನ್ನು ತಯಾರಿಸುವ ಮೂಲಕ ಉತ್ತಮ ವ್ಯಾಪಾರ ನಡೆಸುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಈ ಕಾಯಕದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಜೊಹಾರಾ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಕ್ರಿಯ ಸದಸ್ಯೆಯೂ ಹೌದು. ನಾನು ಫಸ್ಟಿಗೆ ಸ್ವಸಹಾಯ ಸಂಘ ಸೇರಿದ್ದೇನೆ, ಮತ್ತು ಇದರಲ್ಲಿ ಸೇರಿ ನನಗೆ ತುಂಬ ಹೆಲ್ಪ್ ಆಯಿತು. ಇದರಲ್ಲಿ ನನಗೆ ಒಂದು ಧೈರ್ಯ ಬಂತು ಏನಾದ್ರು ಮಾಡುವಂತ. ಮತ್ತು ಇದರಲ್ಲಿ ಸೇರಿ ನಾನು ಉಪ್ಪಿನಕಾಯಿ, ಸೆಂಡಿಗೆ ಇದೆಲ್ಲ ಮಾಡಿ ನನಗೆ ಧೈರ್ಯ ಬಂತು. ಕಳೆದ 20 ವರ್ಷಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿರುವ ಜೊಹಾರಾ ಅವರು ಪ್ರಗತಿ ನಿಧಿ ಸೌಲಭ್ಯವನ್ನ ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ. ಈಕೆ ಸದ್ಯ ತಮ್ಮ ಸಣ್ಣ ಉದ್ಯಮವನ್ನ ಸಾಕಷ್ಟು ವಿಸ್ತರಿಸಿಕೊಂಡು ತಮ್ಮ ಉತ್ಪನ್ನಗಳಿಗೆ ಹೆಸರು ನೀಡಿ ಮಾರಾಟ ಮಾಡುವ ಸಿದ್ಧತೆಯಲ್ಲಿದ್ದಾರೆ. ಪತಿಯ ಅಕಾಲಿಕ ಮರಣ ನಂತರ ತಮ್ಮ 4 ಹೆಣ್ಣು ಮಕ್ಕಳು ಹಾಗೂ 3 ಜನ ಗಂಡು ಮಕ್ಕಳಿಗೆ ಸಣ್ಣ ಉದ್ಯಮದ ಸಹಾಯದಿಂದ ಅವಶ್ಯಕ ಶಿಕ್ಷಣ ಒದಗಿಸುವುದರ ಜೊತೆಗೆ ಅವರನ್ನ ನೆಲೆ ಕಾಣಿಸಿರುವ ಈ ದಿಟ್ಟ ಮಹಿಳೆಯ ಬದುಕುವ ಛಲ ಮೆಚ್ಚಲೇಬೇಕು. ಮಗಳಿಗೆ ಟೈಲರಿಂಗ್ ಕೆಲಸ ಮಾಡ್ತಾಳೆ, ಮತ್ತೊಬ್ಬಳು ಇದೆಲ್ಲ ಅಂಗಡಿ ಹಾಕಿದ್ದಾಳೆ. ದೊಡ್ಡವಳು ಮತ್ತು ಸೆಂಡಿಗೆಲ್ಲ ಮಾಡ್ತಾ ಇದ್ದಾಳೆ ಮಗಳು. ತಮ್ಮ ಮನೆಯಲ್ಲಿ ತರಹೇವಾರಿ ಉಪ್ಪಿನಕಾಯಿ, ಹಪ್ಪಳ, ಸೆಂಡಿಗೆ, ಶುಂಠಿ ಹುಡಿ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ಪೇಸ್ಟ್, ಕಷಾಯ ಹುಡಿ, ಮೆಂತೆ ಹುಡಿ, ಮೊಳಕೆ ಕಾಳು, ಮಜ್ಜಿಗೆ ಮೆಣಸು, ಗರಂ ಮಸಾಲೆ, ಫಿನೈಲ್ ಸೋಪಾಲ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ಈಕೆ ಗ್ರಾಹಕರ ಕೋರಿಕೆಯ ಮೇರೆಗೆ ತಯಾರಿಸುತ್ತಾರೆ. ಅಲ್ಲದೆ ತಮ್ಮ ಮನೆಯಲ್ಲಿ ತೊಡುವೆ ಜೇನು ಸಾಕಾಣೆಯನ್ನ ನಡೆಸುತ್ತಿರುವ ಜೊಹಾರಾ ಜೇನು ಮಾರಾಟ ಮಾಡುತ್ತಾರೆ. ಜೇನು ನಮಗೆ ಪೆಟ್ಟಿಗೆ, ನಮಗೆ ಸ್ಟೈಲಿಗೆ ಹೋಗ್ತೇವೆ, ಅಲ್ಲಿ ನಮಗೆ ಪೆಟ್ಟಿಗೆ ಹಾಕಿ ಕೊಡ್ತಾರೆ, ಜೇನು ಹಾಕಿ ಕೊಡ್ತಾರೆ. ಅದನ್ನು ವಾರ 15 ದಿವಸಕ್ಕೊಮ್ಮೆ ನಾವು ಕ್ಲೀನ್ ಮಾಡ್ತಾ ಇರಬೇಕು ಪೆಟ್ಟಿಗೆ. ಅದ ನಂತರ ಅದರ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಅದು 3 ತಿಂಗಳಿಗೆ ನಮಗೆ ಜೇನು ಕೊಡ್ತದೆ, ಅದು ನಾವು ತೆಗಬೇಕು. ಕೈಯಲ್ಲಿ ಬ್ಲೌಸ್ ಎಲ್ಲ ಹಾಕಿ ಅದೆಲ್ಲ ತೆಗೆದು ಅದರ ಮಿಷಿನ್ ಉಂಟು, ಆ ಮಿಷಿನ್ನಲ್ಲಿ ತೆಗಬೇಕು. ತಮ್ಮ ಗೃಹ ಉಪಯೋಗಿ ವಸ್ತುಗಳನ್ನು ತಯಾರಿಸುವ ಕಾಯಕದ ಜೊತೆಗೆ ತಮ್ಮ ಆಸಕ್ತಿಯ ವೃತ್ತಿಯಾಗಿರುವ ಟೈಲರಿಂಗ್ನಲ್ಲಿ ಬಿಡುವಿನ ಸಮಯವನ್ನ ಕಳೆಯುವ ಜೊಹಾರಾ ಅವರಿಗೆ ಈಗ 55 ವರ್ಷ ವಯಸ್ಸು. ಆದರೆ ತಮ್ಮ ಕೆಲಸದ ವಿಷಯ ಬಂದರೆ ಸದಾ ಹುರುಪಿನಿಂದ ಓಡಾಡುವ ಇವರ ಕೆಲಸಕ್ಕೆ ಮಕ್ಕಳ ಪ್ರೋತ್ಸಾಹ ಬಹಳಷ್ಟಿದೆ. ಪ್ಯಾಕ್ ಹಾಕ್ತಾರೆ, ಮತ್ತೆ ಸ್ವಲ್ಪ ಕಡಲಿಕ್ಕೆ ಬರ್ತಾರೆ ಮಿಕ್ಸಿಯಲ್ಲಿ. ಮತ್ತೆ ಚಿಕ್ಕವಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ. ಸೆಣ್ಣಿಗೆ ಅವಳೇ ಜಾಸ್ತಿ ಮಾಡಿದ್ರು. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿನ ಭಾಗವಹಿಸುವಿಕೆಯ ಪರಿಣಾಮ ತನ್ನಲ್ಲಿ ಹಲವು ಬದಲಾವಣೆಯಾಗಿದೆ. ತನ್ನ ಆಹಾರ ಖಾದ್ಯಗಳ ಮಾರಾಟಕ್ಕೆ ಮೊದಲು ವೇದಿಕೆಯಾಗಿದ್ದು ಜ್ಞಾನ ವಿಕಾಸ ಸಭೆ ಎನ್ನುವ ಜೊಹಾರಾ ಈ ಬೆಳವಣಿಗೆಗಳು ಮುಂದೆ ಧೈರ್ಯ ಮಾಡಿ ತನಗೆ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಎಂದು ಮನತುಂಬಿ ಹೇಳುತ್ತಾರೆ.